CM ಕ್ರಿಯೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಜಗತ್ತಿನಲ್ಲಿ ಚಿಂತೆ ಇದು ಬಹಳ ಎಲ್ಲರ ಜೀವನದ ಅಂಗಳದೊಳಗೆ ಈ ಚಿಂತೆ ಅನ್ನುವ ಕಸ ಬೆಳೆದೇ ಬೆಳೀತದೆ. ಯಾರ ಜೀವನದಾಗ ಚಿಂತೆ ಇಲ್ಲ ಹೇಳಿ? ಎಲ್ಲೆಲ್ಲಿ ಕೂಡೋದದೆ ಅಲ್ಲಿ ಚಿಂತೆ ಇದ್ದೇ ಇರ್ತದೆ. ಎಲ್ಲೆಲ್ಲಿ ಅದು ಬರ್ತದೆ ಅದು ಚಿಂತೆ ಇದ್ದೇ ಇರ್ತದೆ. ಬಂದಿದ್ದ ಹಂಗ ಇರೋದಿಲ್ಲ, ಕೂಡಿದ್ದ ಹಾಗೋ ಇರೋದಿಲ್ಲ. ಇದು ಜೀವನ, ಇದಕ್ಕೆ ಜಗತ್ತು ಅಂತ ಕರೀತಾರೆ. ಇತಿಹಾಸದ ಪುಟ ಪುಟ ನೋಡಿ ಏನದ ಜೀವನ ಅಂದ್ರೆ ಏನಲ್ಲ. ಬರೋದು, ಕೂಡೋದು, 4 ದಿವಸ ಇರೋದು, ಅಗಲೋದು, ಇದು ಜೀವನ. ವಸ್ತುಗಳು ಸಿಗ್ತಾವ, ವಸ್ತುಗಳು ಹೋಗ್ತಾವ. ಬಂದ್ರೆ ಲಾಭ ಅಂತೇವಿ, ಗಳಿಕೆ ಅಂತೇವಿ. ಹೋದರೆ ಅದಕ್ಕೇನಂತೇವಿ? ಹಾನಿ ಅಂತೇವಿ. ಹೋಯಿತು. ಶ್ರೀಮಂತರು ಬಡವರಾಗ್ತಾರೆ, ಬಡವರು ಶ್ರೀಮಂತರಾಗ್ತಾರೆ. ಆದರೆ ಯಾರೂ ಖಾಯಿಮಾಗಿ ಹಾಗೆ ಇರೋದಿಲ್ಲ. ಯುವಕರು ಮುದುಕರಾಗ್ತಾರೆ, ಮುದುಕರು ಹೋಗೇ ಬಿಡ್ತಾರೆ. ಇದು ಜಗತ್ತ ಇದೆ. ನಾವು ಎಷ್ಟೇ ಪ್ರೇಮದಿಂದ ಇದ್ದರೂ ಸಹಿತ ಇದು ಇರಕ್ಕೆ ಕೊಡೋದಿಲ್ಲ. ಈ ಜಗತ್ತೇ ಹಾಗೆ. ಎಂಥೆಂಥವ ಆರಿ ಹೋಗುವಾಗ ಮನುಷ್ಯನೇ ನಿನ್ನದೇ. ಆಕಾಶದೊಳಗಿರುವಂಥ ನಕ್ಷತ್ರಗಳು ಆರ್ತವ. ಸೂರ್ಯ ನಮಗೆ ಸಮೀಪ ನಕ್ಷತ್ರ. ಸೂರ್ಯ ಇನ್ನೊಂದು 1000 ಕೋಟಿ ವರ್ಷಗಳ ನಂತರ ಈ ಸೂರ್ಯ ದೀಪ ಆರ್ತದೆ. ಅಲ್ಲಿರುವಂಥ ಹೀಲಿಯಂ ಹೋಗ್ತದೆ, ಎಲ್ಲ ಶೂನ್ಯವಾಗ್ತದೆ. ಇದು ಜಗತ್ತ. ಎಷ್ಟು ಆಶ್ಚರ್ಯ! ಹೀಗೆಲ್ಲ ಅವೇ ಆರಿ ಹೋಗುವಾಗ ಮನುಷ್ಯನೇ ನೀನು ಚಿಂತೆ ಯಾಕೆ ಮಾಡ್ತೀಯ ಹೇಳು? ಮನಸ್ಸು ಯಾವಾಗಲೂ ಚಿಂತೆಗೆ ಒಳಗಾಗಿರ್ತದೆ. ಅದು ಚಟ. ಚಿಂತೆ ಮಾಡೋದು ಇದು ಸಿಕ್ಕದಲ್ಲ, ಅದನ್ನು ಅನುಭವಿಸಲ್ಲ. ಆ ಕ್ಷಣ ಅದನ್ನು ಮಾಡೋದಿಲ್ಲ. ಇನ್ನು ಮುಂದೆ ಇದು 10 ನಿಮಿಷ ಇರ್ತದೆ, ಇದು ಹೋಗ್ತದಲ್ಲ ಅಂತ ಚಿಂತೆ. ಇರೋದನ್ನು ಅನುಭವಿಸಬೇಕು. ಹೋಗುವಾಗ ಹೋಗ್ತದಲ್ಲ, ಇರುವಾಗ ಇರೋದನ್ನು ಅನುಭವಿಸೋದು. 10 ನಿಮಿಷ ಅದಲ್ಲ, ಅಷ್ಟೇ ಅನುಭವಿಸೋದು. ಹೋಗ್ತದ ಅಂತ ಬಹಳ ತಲೆ ಕೆಡಿಸ್ಕೋಬಾರದು. ಯಾಕೆ? ಅದೇ ದುಃಖಕ್ಕೆ ಕಾರಣವಾಗ್ತದೆ. ಯಾರ ಜೀವನದಲ್ಲಿ ಕೂಡಿದ್ದು ಆಗಲಿಲ್ಲ? ವಾಲ್ಮೀಕಿ ಮಹರ್ಷಿ ಎಷ್ಟು ಸುಂದರ ಕಥಾ ಬರೆದಾರ, ಎಷ್ಟು ಅದ್ಭುತ ಕಥೆ. ಜಗತ್ತಿನಲ್ಲೆಲ್ಲ ಅತ್ಯಂತ ಸುಪ್ರಸಿದ್ಧವಾದ ರಾಮಕಥಾ. ರಾಮ ಸೀತಾ ಇಬ್ಬರು ಎಷ್ಟು ಅನ್ಯೋನ್ಯ, ಎಷ್ಟು ಅನ್ಯೋನ್ಯ. ಮೊದಲ ದೂರಿದ್ರು, ಲಗ್ನ ಆಯ್ತು, ಕೂಡಿದರು. ಬಹಳ ಸ್ವಭಾವ ಒಂದೇ, ಪರಸ್ಪರ ಅತ್ಯಂತ ಅನ್ಯೋನ್ಯ ಪ್ರೇಮ, ಸೌಂದರ್ಯ, ಬುದ್ಧಿವಂತಿಕೆ, ಸಾತ್ವಿಕತೆ, ಗುಣಶೀಲತಾ, ಏನು ಬೇಕು ಮನುಷ್ಯನಲ್ಲಿ ಎಲ್ಲ ಇಬ್ಬರಲ್ಲೂ. ಆದರೆ ಏನು ಮಾಡೋದು? ಅರಣ್ಯದಲ್ಲಿ ಕೂಡಿದರು 14 ವರ್ಷ. ಆದರೆ ಬಂದು ಸುಖವಾಗಿ ಇರೋಕ್ಕಾಗಲಿಲ್ಲ, ಆಗಲಿದ್ರು. ಕಥೆ ಎದಕ್ಕೆ ಬರದಾರಂದ್ರೆ ಅವಾಗೇನೇ ಆಗಲಿ, ಇದು ಎಲ್ಲರ ಜೀವನದಲ್ಲಿಯೂ ನಡೆಯುವಂಥ ರಾಮಾಯಣ ಇದೆ. ರಾಮಾಯಣ. ಸೀತಾದೇವಿಗೆ ಎಂಥ ಕನಸ! ಇನ್ನು 14 ವರ್ಷ ಮುಗೀತಾವ, ಅಯೋಧ್ಯೆಗೆ ಹೋಗ್ತೇವೆ, ಕಷ್ಟಗಳ ನಿವಾರಣೆ ಆದು ಇನ್ನು ಆನಂದವಾಗಿ ಜೀವನ ಸಾಗಿಸಬಹುದು ಅಂತ ಕನಸ. ಪ್ರಪಂಚ ಪ್ರಾರಂಭ ಮಾಡುವಾಗ ಲಗ್ನಾಗಿ ಬಂದ ಬಳಿಕ ಅದ್ಭುತ ಕನಸಾಯಿತು. ಇನ್ನು ಸಿಂಹಾಸನ, ಮಹಾರಾಣಿ, ಮಹಾರಾಜ
ಏನ್ ಜೀವನ ಅಂತ ಕನಸ ಕಂಡವರು ಮ್ಯಾಕ್ ಕೂಡ್ಲಿಕ್ಕಾಗಲಿಲ್ಲ. ಕಲ್ಕೋಬೇಕು. ಪುರಾಣದ ಕಥೆಗಳಂದ್ರೆ ಮನಃಶಾಸ್ತ್ರದ ಕಥೆಗಳು. ಅದನ್ನ ಕಲ್ಕೊಳ್ಳುವಂಗದ. ನಮ್ಮ ಜೀವನವೂ ಅಷ್ಟೇ. ಅಷ್ಟ ಆತ್ಮೀಯವಾಗಿ ಬಂದು ಕನಸ ಕಂಡು ಇದ್ದರೂ ಸಿಂಹಾಸನ ಏರುಗೊಡಲಿಲ್ಲ ಕಾಲ. ಅಷ್ಟೇ ಮಾಡಲಿಲ್ಲ, ಅರಣ್ಯಕ್ಕೆ ಕಳಿಸ್ತು. 14 ವರುಷ ಅರಣ್ಯ. ಮೂವರೇ ಏನೂ ಗೊತ್ತಿರದವರು, ಮನೆ ಹೆಂಗೆ ಸಾಗಿಸಬೇಕು ಗೊತ್ತಿರದವರು, ಎಲ್ಲೋ ಕಾಡಿನಲ್ಲಿ ಸಣ್ಣ ಗುಡಿಸಲ ಕಟ್ಕೋಬೇಕು, ಸಾರಿಸಬೇಕು, ಮಣ್ಣಿನಿಂದ ನೀರು ತರಬೇಕು, ಎಲ್ಲ ಮಾಡಬೇಕು, ಅಡುಗೆ ಮಾಡ್ಕೋಬೇಕು, ಸಾಧ್ಯ ಆದರೆ ಇಲ್ಲವೇ ಹಣ್ಣ ಹಂಪಲ ಸಂಗ್ರಹಿಸಬೇಕು. ಹೀಗ 14 ವರುಷ ಯಾರಾದರೂ ಮಾಡ್ಯಾರೇನು? ಇಷ್ಟು ತಾಸ ಯಾರಿಗಾರೆ ಆಗ್ಯದೇನು? ಲಗ್ನ ಆಗಿ ಬಂದ ಬಳಿಕ 14 ವರ್ಷ ಯಾರೇ ಅರಣ್ಯಕ್ಕೆ ಹೋಗ್ಯಾರೇನು ಹೇಳಿ? ಹಂಗೆ ಹೋದರೆ ಯಾರೇ ಲಗ್ನ ಆಗ್ತಾರೇನು? ಎಂಥ ಅದೊಂದು ಮಾಡಿ ನೋಡಬೇಕು, ಎಂಥ ಘಟನಾ. ಅದರ ಅರ್ಥ ಏನು ಅಂದರೆ, ಇಷ್ಟೆಲ್ಲ ಇದ್ದು 14 ವರ್ಷದಲ್ಲೂ ಸಹಿತ ನೆರಳಾಗಿ ಬದುಕಿದಂಥ ಸೀತಾದೇವಿ, ಅತ್ಯಂತ ಅನ್ಯೋನ್ಯವಾಗಿರುವಂಥ ಮನಸ್ಸುಳ್ಳ ಸೀತಾದೇವಿ, ರಾಮ ಎಲ್ಲ ಮುಗಿಸಿ ತಿರುಗಿ ಬಂದರು. ಇನ್ನು ಆರಾಮಾತು ಅಂದರು, ಆದರೆ ಆರಾಮ ಆಗಲಿಲ್ಲ. ಖಾಯಿಮಾಗಿ ಸೀತಾದೇವಿ ರಾಮ ಅಗಲಿದರು, ಕೂಡಿದರು. 14 ವರ್ಷಗಳ ನಂತರ ಅಗಲಿದರು. ಇದು ನಮ್ಮ ಜೀವನ. ಇದು ಜೀವನ. ಯಾವುದೂ ಸ್ಥಿರವಾಗಿ ಇರೋದಿಲ್ಲ, ಕೂಡಿ ಇರೋದಿಲ್ಲ. ಆದ್ದರಿಂದ ಇದಕ್ಕೆ ಜಗತ್ತ ಅಂತ ಕರೆಯೋದು. ಸರ್ಕೋತ್ ಹೋಗ್ತದೆ. ಸಮ್ಯಕ್ ಸರತಿ ಇತಿ ಸಂಸಾರ. ಇದು ಸರ್ಕೋತ ಹೋಗ್ತದೆ. ಒಂದೇ ರೂಪದಾಗಿರೋದಿಲ್ಲ. ವಸಂತ ಬೇರೆ, ಶಿಶಿರ ಹೇಮಂತ ಬೇರೆ, ವರ್ಷಾವ ಬೇರೆ. ಇವೆಲ್ಲ ಬೇರೆ ಋತುಗಳಿವೆ. ಒಂದು ಋತು ಅರಳಿಸ್ತದೆ, ಒಂದು ಋತು ಬಾಡಿಸ್ತದೆ. ಇದ ಕಾಲ. ಹಾಗೆ ಒಬ್ಬ ವ್ಯಕ್ತಿ ಹಿಂಗೆ ಅರಳುತ್ತಾನ, ಕೊನೆಗೊಮ್ಮೆ ಬಾಡಿ ಹೋಗ್ತಾನೆ ಈ ಜಗತ್ತಿನಾಗ. ಅದ ನಾವು ಏನು ಮಾಡಿದರೂ ಖಾಯಿಮಾಗಿ ಹಾಗೆ ಇರೋದಿಲ್ಲ. ಆದ್ದರಿಂದ ಮನುಷ್ಯ ಚಿಂತೆಗೆ ಒಳಗಾಗ್ತಾನ. ಇದು ಗೊತ್ತಿಲ್ಲದೆ ಇದ್ದರೆ ಹಿಂಗಾಗುತ್ತದಲ್ಲ, ಹಿಂಗಾಗಬಾರದಾಗಿತ್ತು ಅಂದ ಚಿಂತೆ ಶುರುವಾಗ್ತದೆ. ಇದು ಆಗೋದೇ ಅಂದ ನಿಶ್ಚಿಂತವಾಗಿರ್ತಾನ, ಅವ ಸುಖಿಯಾಗಿರ್ತಾನ. ಅದು ಸೌಖ್ಯ. ಎಷ್ಟು ಚಂದದ ಅದು. ಚಿಂತಾಂ ಅಪರಿಮೇಯಾಂ. ಮತ್ತು ಚಿಂತೆ ಎಷ್ಟದ? ಅದೇನು ಇಂದು ಶುರುವಾಗಿ ನಾಳೆ ಮುಗಿತದಂತಲ್ಲ. ಹುಟ್ಟಾಗ ಶುರುವಾಗ್ತದೆ, ಸಾಯೋ ತಕ್ಕ ಅದು ಇರ್ತದೆ. ಸ್ವಲ್ಪ ಹೆಚ್ಚ, ಸ್ವಲ್ಪ ಕಡಿಮೆ ಅಷ್ಟೇ. ಇದು ಎಲ್ಲರಿಗೂ ಇರೋದೆ. ಮನೆಯಾಗಿದ್ದವ್ರಿಗೂ ಇರೋದೆ, ಹೊರಗಿದ್ದವ್ರಿಗೂ ಇರೋದು. ಸ್ವಲ್ಪ ಮನೆಯಾಗಿದ್ದವರಿಗೆ ಹೆಚ್ಚ, ಭಿಕ್ಷುಕರಿಗೆ ಕಡಿಮೆ ಅಷ್ಟೆ. ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೆ. ಅವ್ರಿಗೆ ಚಿಂತೆ ಮಾಡಕ್ಕೆ ಬಹಳ ಇರ್ತದೆ. ಇವು ಭಿಕ್ಷುಕಗೇನು ಒಂದು ಪಾತ್ರೆ ಇರ್ತದೆ, ಅದನ್ನು ಉಳಿಸಿಕೊಳ್ಳೋ ಚಿಂತೆ ಅಷ್ಟು. ನಾಳೆ ಹೋದರೆ ಯಾರೇ ನೀಡಬಹುದು ಅಂತ ಆಶೆ ಇರ್ತದೆ. ನೀಡಿದ್ರು ಅಂದ್ರೆ ಆರಾಮ್ ಊಟ ಮಾಡಿ ಒಂದು ಕಡೆ ಮಲ್ಕೋತಾನೆ. ಅವನಿಗೆ ಕನಸಿನಾಗಿ ಬೀಳೋದೇನು ಅಂದ್ರೆ ಬಟ್ಲು ಯಾರೇ ಒಯ್ದಂಗೆ ಅಷ್ಟೆ. ಅದು ಭಿಕ್ಷಾಪಾತ್ರೆ. ಅದು ಅವನಿಗೆ ಚಿಂತೆ.
ನಮ್ಮದು ಹಂಗಲ್ಲ. ದೊಡ್ಡ ದೊಡ್ಡ ಮನೆ ಮಾರ ಮಾಡಿಕೊಂಡ ನಮ್ಮದು ಬಹಳ ಚಿಂತೆಗಳು, ಬಹಳ ಚಿಂತೆಗಳು, ಆರ್ಥಿಕ ಚಿಂತೆಗಳು, ಸಾಮಾಜಿಕ ಚಿಂತೆಗಳು, ಘನತೆ ಗೌರವಗಳ ಚಿಂತೆ, ಮಾನ ಮರ್ಯಾದೆಗಳ ಚಿಂತೆ. ನೋಡಬೇಕದು. ಚಿಂತಾಮಪರಿಮೇಯ. ಎಷ್ಟು ಅಂತ ಹೇಳಲಿಕ್ಕಾಗ್ತದೇನು, ಅಷ್ಟು ಚಿಂತೆಗಳಿಂದ ಜಗತ್ತು ಬಳಲ್ತಾ ಇರ್ತದೆ. ಇದು ಒಂದು ಗುಣ, ಮನುಷ್ಯನ ಮನಸ್ಸಿನ ಗುಣ ಇದು ಚಿಂತೆ ಮಾಡಲಿಕ್ಕೆ ಹಸ್ತದ. ಇರಾಗ ಆರಾಮಿರೋದು ಬಿಟ್ಟು ಇಲ್ಲದನ್ನು ಭಾವಿಸಿಕೊಂಡು ಚಿಂತೆ ಮಾಡ್ತದೆ. ವಿಚಿತ್ರ ಇಲ್ಲ ಇದು. ಆದ್ದರಿಂದಲೇ ಅಶೋಚ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಶ್ಚ ನಾನು ಶೋಚಂತಿ ಪಂಡಿತಾಹ. ನಾವು ಎಷ್ಟೋ ಸಲ ಹೆಂಗೆ ಮಾಡ್ತೇವೆ ಅಂದರೆ, ಚಿಂತೆ ಮಾಡದ ವಸ್ತುಗಳಿಗಾಗಿ ಚಿಂತಿಸ್ತೇವೆ. ಬಹಳ ಸುಂದರ ಮಾತುಗಳನ್ನು ಆಡ್ತೇವೆ, ಆದರೆ ಚಿಂತೆ ಮಾಡಬಾರದ ಸಂಗತಿಗಳ ಬಗ್ಗೆ ಚಿಂತಿಸ್ತೇವೆ. ಇದು ಪಂಡಿತರ ಹಂಗೆ ಆಗೋದಿಲ್ಲ. ಪಂಡಿತ ಅಂದ್ರೆ ಈ ಪಂಡಿತ ಅಲ್ಲ. ಪಂಡಿತ ಅಂದ್ರೆ ತಿಳಿದಾವ, ಅನುಭಾವಿ. ಆತ ಏನು ಆಗಮ ಅಪಾಯನಾಹ, ಅವನಿಗೆ ಗೊತ್ತದ. ನಾನು ಶೋಚಂತಿ ಪಂಡಿತಾಹ ಅಶೋಚ ನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂನ್. ಹೋಗಿದ ವಸ್ತುಗಳ ಬಗ್ಗೆ, ಬರುವ ವಸ್ತುಗಳ ಬಗ್ಗೆ ನಿಶ್ಚಿಂತವಾಗಿರುವವರೇ ಬುದ್ಧಿವಂತರು. ಹೋದದ್ದಕ್ಕಾಗಿ ಚಿಂತೆ ಮಾಡೋದಾಗಲಿ, ಇನ್ನ ಬಂದಿಲ್ಲ ಅದಕ್ಕಾಗಿ ಚಿಂತೆ ಮಾಡೋದಾಗಲಿ, ಇದು ಬಲ್ಲವರ ಲಕ್ಷಣ ಏನೂ ಅಲ್ಲ. ಎಷ್ಟು ಚಂದ ಒಳ್ಳೆ ಮಾತು ಹೇಳ್ತಾರೆ. ಚಿಂತೆ ಇರಬೇಕು. ಬಸವಣ್ಣನವರು ಹೇಳ್ತಾರೆ, ದೇಹ ಕೂಡಲ ಸಂಗಮ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದಿಯಲುಂಟು. ಇರಬೇಕು. ಎಂಥದು? ಸತ್ಯವನ್ನ ಅರಿತುಕೊಳ್ಳುವ ಚಿಂತೆ, ಸತ್ಯವನ್ನ ಅನುಭವಿಸುವ ಚಿಂತೆ, ಅದು ಬಹಳ ಮಹತ್ವದ್ದು. ಜಗತ್ತಿನ ವಸ್ತುಗಳ ಬಗ್ಗೆ ನಾವು ಎಷ್ಟೇ ಚಿಂತೆ ಮಾಡಿದರೂ ಅದು ನಮ್ಮ ಚಿಂತೆಗೆ ಸರಿಯಾಗಿ ಈ ಜಗತ್ತು ಆದೀತಂತ ಹೇಳಲಿಕ್ಕಾಗೋದಿಲ್ಲ. ಎಲ್ಲರಿಗೆ ನನಗನ್ನಿಸ್ತದ ಯಾವಾಗಲೂ ಮಳೆ ಬೀಳಬೇಕು ಹಿಂದೂಸ್ತಾನ್ದಾಗ, ಯಾವಾಗಲೂ. ಇನ್ನೊಬ್ರಿಗೆ ಅನ್ನಿಸ್ತದ ನಮ್ಮದು ವ್ಯವಹಾರ ಅವು ಇವು ಎಲ್ಲ ಕೆಟ್ಟು ಹೋಗ್ತಾವ, ಇವು ಯಾವುದು ಮಳೆ ಬೀಳಬಾರ್ದು, ಆರಾಮಿರಬೇಕು. ಹೊಲದಾಗ ಮಳೆ ಬೀಳ್ಬೇಕು, ಬಜಾರ್ದಾಗ ಮಳೆ ಬೀಳಬಾರ್ದು. ನಮ್ಮದು ಹಿಂಗೆ ಪ್ರತಿಯೊಬ್ಬ ಮನುಷ್ಯ ಹಿಂಗೆ ಆಲೋಚನೆ ಮಾಡಿದರೆ ಜಗತ್ತು ನನ್ನ ಮಾತು ಕೇಳೋದಿಲ್ಲ, ನಿಮ್ಮ ಮಾತು ಕೇಳೋದಿಲ್ಲ. ಅದು ಇರಂಗಿರ್ತದೆ. ನನ್ನಂಗೂ ಆಗೋದಿಲ್ಲ, ನಿಮ್ಮಂಗೂ ಆಗೋದಿಲ್ಲ. ಯಾಕೆ? ನಾವ್ಯಾರು? ನಾವೇನಲ್ಲ. ವಿ ಆರ್ ಪಾರ್ಟ್ಸ್ ಆಫ್ ದ ನೇಚರ್ ಆ್ಯಂಡ್ ಇನ್ಸಿಗ್ನಿಫಿಕೆಂಟ್ ಪಾರ್ಟ್ಸ್ ಆಫ್ ದ ನೇಚರ್. ನಾವು ಅತ್ಯಂತ ಸಾಮಾನ್ಯ ಈ ಜಗತ್ತಿನೊಳಗೆ, ನಿಸರ್ಗದೊಳಗೆ. ನಾವ್ಯಾರು? ನಮ್ಮಲ್ಲಿ ಪೂರ್ಣ ಸ್ವಾತಂತ್ರ್ಯ ಅಂತ ಇರೋದಿಲ್ಲ. ದೇಹ ಇದು ತನ್ನ ಸ್ವಾತಂತ್ರ್ಯ, ಅದರದ್ದೇ ಒಂದು ಸ್ವಾತಂತ್ರ್ಯ. ಮನಸ್ಸಿನ ಸ್ವಾತಂತ್ರ್ಯ ಒಂದು ಬೇರೆ, ಭಾವನೆಗಳ ಸ್ವಾತಂತ್ರ್ಯ ಬೇರೆ, ಎಲ್ಲ ಬೇರೆ. ಮನಸ್ಸು, ದೇಹ ನನ್ನ ಮಾತು ಕೇಳುವುದಿಲ್ಲ. ಮನಸ್ಸು ಒಮ್ಮೊಮ್ಮೆ ನನ್ನ ಮಾತು ಕೇಳೋದಿಲ್ಲ. ಬುದ್ಧಿವಂತರ ಕೆಲಸ ಮಾಡ್ತಿರ್ತದೆ. ಇವೆಲ್ಲ ಕೇಳುವುದಿಲ್ಲ ಅಂತ ತಾಪ್ ಮಾಡಿಕೊಂಡ್ರೆ ಗತಿ ಹೆಂಗೆ ಜೀವನ? ಈಗ ನನಗನ್ನಿಸ್ತದೆ ಎಷ್ಟು ತ್ರಾಸಾಗಬಾರ್ದು. ಮಸ್ತ್ ಉಣಬೇಕು, 2 ಕಿಲೋ 3 ಕಿಲೋ ಉಣಬೇಕು, ಆದರೆ ಹೊಟ್ಟೆ ಕೆಡಬಾರದು. ಇವೆಲ್ಲ ಸಾಧ್ಯವೇ? ಶರೀರ ಅಂತದೆ, ಅದು ನಿನ್ನ ಪ್ರಕಾರ ನಾ ಇಲ್ಲ. ನನಗೆ ಎಷ್ಟಾಗತ್ತೆ ಅಷ್ಟು ಮಾಡೋದು. ನಿನ್ನ ಮಾತು ಕೇಳಿ ಅಲ್ಲ, ನನಗೇನು ಸಾಧ್ಯದ ಅದನ್ನು ನಾ ಮಾಡೋದು.
ನಿನ್ನ ಮಾತು ಕೇಳೋದಿಲ್ಲ. ಅದು ಮನಸ್ಸೇನಂತದ, ತಿನ್ನು ತಿನ್ನು ಇನ್ನಷ್ಟು ತಿನ್ನು ಅಂತ ಮನಸ್ಸು ಹೇಳ್ತದ, ದೇಹ ಹೇಳ್ತದ ಅದು ನಿಂದು, ನಿನ್ನ ಮಾತು ಕೇಳೋದಿಲ್ಲ. ಎಷ್ಟು ಮಜಾ ಅದು. ಇಬ್ಬರ ಮಧ್ಯೆ ಜಗಳ ಆಗಿ ಅದರ ಮಾತು ಇದು ಕೇಳೋದಿಲ್ಲ, ಇದರ ಮಾತು ಅದು ಕೇಳೋದಿಲ್ಲ. ಇದು ಹಾಕ್ತಾ ಹೋಗ್ತದ, ಅದು ಕೆಡ್ತಾ ಹೋಗ್ತದ ಅಷ್ಟು. ಇದು ಜೀವನ. ಈಗ ಆಗೋದೆ ಜಗತ್ತಿನಲ್ಲಿ. ನನ್ನ ಪ್ರಕಾರ, ನನ್ನ ಕನಸಿನ ಪ್ರಕಾರನೇ ಜಗತ್ತು ಕಟ್ಟಬೇಕಂದ್ರೆ ಆಗೋದಿಲ್ಲ. ಯಾಕೆ? ನಾವೊಬ್ಬನೇ ಇಲ್ಲ ಇಲ್ಲೇ. ನನ್ನ ಮಾತು ನಿಸರ್ಗ ಕೇಳೋದಿಲ್ಲ. ನನ್ನ ಮಾತು ನಿಸರ್ಗ ಕೇಳೋದಿಲ್ಲ. ನನ್ನ ಮಾತನ್ನ ಸೂರ್ಯ ಚಂದ್ರ ಕೇಳೋದಿಲ್ಲ. ನನ್ನ ಮಾತನ್ನ ಕಾಲಪ್ರವಾಹ ಕೇಳೋದಿಲ್ಲ. ನಿಲ್ಲು ಕಾಲವೇ, ಇಲ್ಲ, ಸಾಧ್ಯ ಇಲ್ಲ. ಚಂದ್ರನೇ ನಿಲ್ಲು, ಸೂರ್ಯನೇ ನಿಲ್ಲು, ಆಗೋದಿಲ್ಲ. ಯಾರ ಮಾತು ಕೇಳೋದು. ವಿಶ್ವದ ಹಿಂದೆ ಒಂದು ಅದ್ಭುತವಾದ ಶಕ್ತಿ, ವೈಶ್ವಿಕ ಶಕ್ತಿ, ಕಾಸ್ಮಿಕ್ ಪವರ್. ಇಟ್ ಈಸ್ ಗವರ್ನಿಂಗ್ ದ ವರ್ಲ್ಡ್. ಅದು ಯಾವುದೋ ಒಂದು ಅದ್ಭುತವಾದ ಸಾಮರ್ಥ್ಯ ಜಗತ್ತನ್ನೆಲ್ಲ ನಿಯಂತ್ರಿಸ್ತಾ ಹೋಗ್ತದೆ. ಅದರ ಮಾತನ್ನ ಜಗತ್ತು ಕೇಳ್ತದೆ ವಿನ ನನ್ನ ಮಾತಾಗಲಿ ನಿಮ್ಮ ಮಾತಾಗಲಿ ಕೇಳೋದಿಲ್ಲ. ಆದ್ದರಿಂದ ಮಾತು ಕೇಳಲಿಲ್ಲ ಅಂತ ತಾಪ್ ಮಾಡಿಕೊಳ್ಳೋದಲ್ಲ, ಇದ ಚಿಂತೆ. ಈಗ ಹುಡುಗರು ಮಾತು ಕೇಳ್ತಾವೆ, 4 ವರ್ಷ ಕೇಳ್ತಾವ, ಮನೆ ಬಿಟ್ಟು ಹೊರಗೆ ಹೋಗೋ ತನಕ ಕೇಳ್ತಾವ. ಅವಾಗ ಎಲ್ಲ ನೀವು ಹೇಳ್ದಂಗೆ ಕೇಳ್ತಾವ. ಕೂಡಂದ್ರೆ ಕೂಡ್ತಾವ, ನಡಿ ಅಂದ್ರೆ ನಡಿತಾವ, ಎಲ್ಲ ಮಾಡ್ತಾವ, ಬಿಟ್ಟಿರೋದೇ ಇಲ್ಲ. ಹಿಂಗ ಇರಬೇಕಂತ ತಾಯಿ ಬಯಸಿದರೆ ಎಲ್ಲಾದರೂ ಸಾಧ್ಯ. ಆಕೆಗೆ ಚಿಂತೆ, ಇವು ಹಿಂಗ ಇರುವುದಿಲ್ಲ, ಮುಂದೆ ಹೊರಗೆ ಹೋಗ್ತಾವ, ಹಂಗ ಹೊರಗೆ ಹೋಗ್ತಾವ, ನಮ್ಮನ್ನು ನೋಡೋದಿಲ್ಲ ಅಂತ ಅನಿಸ್ತದ. ಆದರೆ ಇರೋದೇ ಹಾಗ. ಮುಂದೆ ಹುಡುಗರು ಬಾಗ್ಲ ತೆರೆದು ಹೊರಗೆ ಹೋಗಲೇಬೇಕಲ್ಲ. ಹೊರಗವಾದ ಬಳಿಕ ಹೊರಗಿಂದ ಗಾಳಿ ಬೀಸಕ್ಕೆ ಶುರುವಾಗ್ತದೆ, ಮನಿ ಗಾಳಿ ಹೋಗ್ತದೆ. ಹೊರಗಿನ ಗಾಳಿ ಮಜಾ ಇರ್ತದೆ, ಮನಿ ಗಾಳಿ ಹಂಗಿರೋದಿಲ್ಲ. ಮನ್ಯಾಗ ಬರೀ ಹಾಲು ಅಷ್ಟೇ ಇರ್ತದೆ. ಹೊರಗಿನ ಗಾಳಿಯಾಗ ಹಾಲು ಇರ್ತದೆ, ಅಲ್ಕೋ ಹಾಲು ಇರ್ತದೆ, ಎರಡ. ಅಲ್ಲಿ ಬಹಳ ಅದ್ಭುತವಾಗಿರ್ತದೆ. ಮನ್ಯಾಗ ಇದನ್ನು ಮಾಡು ಬೇಡ ಅಂತಾರೆ, ಹೊರಗೆ ಹೋದ ಬಳಿಕ ಮಾಡಿಲ್ಲ ಬೇಡಿಲ್ಲ, ನಿನಗೇನು ತಿಳಿದದ್ದು ಮಾಡು ಅಂತ ಅಲ್ಲಿರ್ತದೆ. ಅದರ ಪ್ರಭಾವಕ್ಕೆ ಹುಡುಗರು ಸಿಕ್ಕು ಅಂದರೆ, ಮಕ್ಕಳು ಸಿಕ್ಕು ಅಂದರೆ ನಮ್ಮ ಮಾತು ಅವರು ಕೇಳುವುದಿಲ್ಲ ಅಂತ ತಾಪ್ ಮಾಡ್ಕೋಬಾರದು. ಯಾಕೆ? ಇದು ಜಗತ್ತಿರೋದೇ ಹಾಗೆ. ಚಿಂತೆ ಯಾಕೆ? ಇರೋ ತಕ ಮಾಡೋದದ, ಆ ಬಳಿಕ ನಮ್ಮಷ್ಟಕ್ಕೆ ನಾವು ಬದುಕೋದದ. ಒಂದೇ ಒಂದು ಚಿಂತೆ ಮನುಷ್ಯನಿಗಿರಬೇಕಾದದ್ದು. ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಅದ್ಭುತವಾದ ಚಿಂತೆ, ಅತ್ಯಂತ ಯೋಗ್ಯವಾದ ಚಿಂತೆ ಏನಾದರೂ ಇದ್ರೆ, ಕೂಡಲ ಸಂಗಮ ದೇವ ಒಲಿಯನೋ ಎಂಬ ಚಿಂತೆ ಹಾಸಲು ಉಂಟು, ಹೊದಿಯಲು ಉಂಟು. ಏನಾ ಮಾತು ನೋಡು. ಕೂಡಲ ಸಂಗಮ ಅಂದ್ರೆ ಏನು? ಇದೊಂದು ಸತ್ಯ, ಶಾಶ್ವತವಾದ ತತ್ವ, ಜ್ಞಾನ ತತ್ವ, ಪವಿತ್ರ ದಿವ್ಯ ತತ್ವ. ಅಂಥದ್ದು ಅದನ್ನು ನಾನು ಅನುಭವಿಸಬೇಕು. ಒಲಿಯೋದಂದ್ರೆ ಅನುಭವಿಸೋದು. ನಾನು ದೇವನನ್ನು ಅನುಭವಿಸಬೇಕು, ನಾನು ಸತ್ಯವನ್ನು ಅನುಭವಿಸಬೇಕು. ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ಇನ್ಫಿನಿಟ್ ರಿಯಾಲಿಟಿ. ಅದನ್ನು ಅನುಭವಿಸಬೇಕು. ಇಟರ್ನಲ್ ಸೈಲೆನ್ಸ್ ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಅನಂತವಾದಂಥ ಸತ್ಯವನ್ನು, ಅನಂತವಾದಂಥ ಶಾಂತಿಯನ್ನು ಮನುಷ್ಯ ಅನುಭವಿಸಬೇಕು ಅನ್ನೋ ಚಿಂತೆ ಇರಲಿ. ಉಳಿದ ಚಿಂತೆ ಯಾಕೆ ಮನುಷ್ಯನೇ?